ಹಲೋ ಗಾಯ್ಸ್ ಎಲ್ರಿಗೂ. ಸೊ ವೆಲ್ಕಮ್ ಟು ದ ಚಾನಲ್. ಸೊ ನೀವು ನೋಡ್ತಿದ್ದೀರಾ, ಇವತ್ತು ಶುಕ್ರವಾರ ಅಮಾವಾಸ್ಯೆ ದಿನದ ವ್ಲಾಗ್ ಇದು. ಸೊ ಇವತ್ತು ನಾವು ಹೊರಟಿದ್ದು ಚಳ್ಳಕೆರೆಗೆ, ಚಿತ್ರದುರ್ಗದಿಂದ ಚಳ್ಳಕೆರೆಗೆ ಹೊರಟಿದ್ದು ದೇವಸ್ಥಾನಕ್ಕೆ ಅಂತ. ಸೊ ಜೊತೆಗೆ ನನ್ನ ಮಗ ಕೂಡ ಇದ್ದಾನೆ. ಸೊ ಅವನಿಗೆ ಸ್ಕೂಲ್ ರಜಾ ಇರಲಿಲ್ಲ, ಸೊ ಆದರೂ ಕರ್ಕೊಂಡು ಹೋಗಲೇಬೇಕಾಗಿತ್ತು. ಸೊ ಏನಕ್ಕೆ ಅಂತಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರನೇ ಪೂಜೆ ಯಾವ ಥರ ಮಾಡಿಸಿದ್ದೀವಿ ಅಂತ ನಿಮಗೂ ಗೊತ್ತಾಗೋದು. ಸೊ ಯಾರಿಗೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ ಅಂತ ಅನ್ಸಿರ್ಬೋದು, ಅಥವಾ ಕಣ್ಣು ದೃಷ್ಟಿ ಆಗಿದೆ ಅಂತ ಅನ್ಸಿರ್ಬೋದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಏನು ಬಿಸ್ನೆಸ್ಸೇ ಇಂಪ್ರೂವ್ ಆಗ್ತಿಲ್ಲ ಅಂತಂದ್ರೂ ಖಂಡಿತ ಈ ಥರ ನಾನು ಹೇಳ್ಬಾರ್ದು ಆ ಥರ ವರ್ಡ್ಸ್ ಎಲ್ಲನೂ, ಈ ಥರ ಲೋಫರ್ಸ್ ಜನ ಇದ್ದೇ ಇರ್ತಾರೆ. ಸೊ ನಿಮ್ಮ ಆದಷ್ಟು ಯಾವುದಾದ್ರು ದೇವ್ರ ಪರವಾಗಿ ನಿಂತು ಖಂಡಿತ ದೇವ್ರ ಮೊರೆ ಹೋಗಿ ಏನಾದರೂ ಒಂದು ಮಾಡ್ಕೋಬೇಕು ಅಂದರೆ ಖಂಡಿತ ಈ ಥರ ಪೂಜೆಗಳನ್ನ ಮಾಡ್ಕೊಳ್ರಿ ಅಂತ ನಾನು ಹೇಳ್ತೀನಿ. ಸೊ ನಾವು ರೀಚ್ ಆಗಿದ್ದು ಬಂದು ಗುಡಿಹಳ್ಳಿ ಅಂತ ಚಳ್ಳಕೆರೆ ಹತ್ರ ಇರೋದು. ಸೊ ಚಳ್ಳಕೆರೆಯಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ಅದು ಬಂದು ಕಾಡ್ ರೋಡ್ ಆಗಿತ್ತು. ಸೊ ಅಲ್ಲಿ ನಾವು ವೆಹಿಕಲ್ ಹೋಗ್ತಿರಲಿಲ್ಲ, ಆದರೂ ಏನೋ ಕಷ್ಟಪಡ್ಕೊಂಡು ಹೋದ್ವಿ. ಅಲ್ಲಿ ನಮಗೆ ಕೂಡಲ ಸಂಗಮ ಅಂತ ಒಂದು ನದಿ ಕೂಡ ಸಿಗುತ್ತೆ. ಸೊ ಇಲ್ಲಿ ನಾವು ಶಿವನ ದೇವಸ್ಥಾನ ಕೂಡ ಇದೆ, ಇಲ್ಲಿ ಉದ್ಭವ ಆಗಿರೋಂಥ ಶಿವಲಿಂಗ. ಸೊ ಅಲ್ಲಿಗೆ ರೀಚ್ ಆದ್ವಿ. ಇಲ್ಲಿ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಆಗಲೇ. ಸೊ ನಾನು ಪೂಜೆಗೆ ಮನೆಯಿಂದನೇ ಎಲ್ಲ ಐಟಮ್ ತೊಗೊಂಬಂದಿದ್ದೆ. ಮನೆಯಲ್ಲೇ ಸ್ನಾನ ಮಾಡಿ ಬಂದಿದ್ರು. ಇಲ್ಲಿ ನದಿಲಿ ಒಂದ್ಸಲ ಮುಳುಗಲೇಬೇಕು 3 ಸಲ. ನಾನು ಹೋಗಿ ನದಿಲಿ ಮುಳುಗಿ ಆಮೇಲೆ ಬಂದು ಪೂಜೆಗೆ ನಿಂತ್ಕೊಂಡೆ. ನಾನು ಹೋಗೋಷ್ಟರಲ್ಲಿ ಅಲ್ಲಿ ಆಲ್ರೆಡಿ ಪೂಜೆನ ರೆಡಿ ಮಾಡ್ತಾಯಿದ್ರು. ಸೊ ಇದು ಯಾವ ಥರ ಪೂಜೆ, ಏನಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀವಿ ಅಂತಂದರೆ, ನಾನು ಇದನ್ನು ಯಾಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದರೆ, ಸೊ ಇವಾಗ ನಾವು ಈ ನದಿ ಬಗ್ಗೆ ಎಕ್ಸಾಕ್ಟ್ ಲೊಕೇಶನ್ ನಾನು ಲಿಂಕಲ್ಲಿ ಕೂಡ ಹಾಕಿರ್ತೀನಿ. ಸೊ ನದಿಲಿ ಸ್ನಾನ ಮಾಡ್ಕೊಂಬಂದು ಇಲ್ಲಿ ಬಂದು ದೇವಸ್ಥಾನ ಪೂಜೆ ಹತ್ರ ಬಂದು ನಿಂತ್ಕೊಂಡೆ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ಏನೇನೆಲ್ಲ ಅವ್ರು ಮಾಡ್ತಿದ್ದಾರೆ ಅಂದರೆ, ಒಂದು ಮರಳಲ್ಲಿ ಗುಂಡಿನೇ ತೆಗೆದುಬಿಟ್ಟು ಅಲ್ಲಿ ನೀರನ್ನು ತಗೋತಾರೆ, ಅಂದರೆ ಗಂಗೆ ಪೂಜೆ ಮಾಡೋದಕ್ಕೆ ತಗೋತಾರೆ. ಇಲ್ಲಿ ಗಂಗಮ್ಮ ಪೂಜೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ನಾವು ನಾರ್ಮಲಾಗಿ ಮನೇಲಿ ಯಾವ ಥರ ಪೂಜೆ ಮಾಡ್ತೀವಿ ಅದೇ ಥರನೇ ಸ್ವಲ್ಪ, ಅಂದರೆ ಹಣ್ಣು ಕಾಯಿ ಅದೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ನೀರು ಹಾಕಿಸ್ಕೊಳ್ಳೋಕ್ಕೆ ಅಂತ ಹೇಳ್ತೀವಲ್ಲ, ದೃಷ್ಟಿ ದೋಷ ಆಮೇಲೆ ತಡೆ ಹೊಡಿಯೋದು ಅಂತಾರಲ್ಲ, ಸಿಮಿಲರ್ ಅಷ್ಟೇ. ತುಂಬ ತಡೆ ಹೊಡಿಯೋದು ಅಂದರೆ ಅದೆಲ್ಲ ಬೇರೆ ಬೇರೆ ಥರ ಎಲ್ಲ ಪೂಜೆಗಳಿರ್ತಾರ, ನೈಟ್ ಹೋಗಿ ಪೂಜೆ ಮಾಡೋದು ಆ ಥರ ಅಲ್ಲ, ಇದು ಸಿಮಿಲರ್ ಅಷ್ಟೇ. ಇದನ್ನು ಬರೀ ಗಂಗೆ ಪೂಜೆನ ಮಾಡಿಸ್ಬಿಟ್ಟು ಅಲ್ಲಿ ಆ ಗಂಗೆಯಲ್ಲಿ ಏನು ನೀರು ಬಂದಿರುತ್ತೆ ಆ ನೀರನ್ನ ತಗೊಂಡು ತಲೆ ಮೇಲೆ ಹಾಕಿ, ಸೊ ಅಲ್ಲಿ ಅವ್ರಿಗೆ ಏನೇನೋ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದ್ದರೆ ಖಂಡಿತ ಅದನ್ನು ರಿಮೂವ್ ಮಾಡೋ ಥರ ಪೂಜೆ ಅಷ್ಟೇ ಇದು. ತುಂಬ ದೊಡ್ಡ ಥರ ಪೂಜೆ ಏನೂ ಅಲ್ಲ. ಇಲ್ಲಿ ನಾವು ದಾಸಯ್ಯನ ಕೂಡ ಕರೆಸಿದ್ದೀವಿ. ಏನಕ್ಕೆ ಅಂದರೆ, ಕೆಲವರು ದೀಕ್ಷೆನ ತಗೊಂಡಿರ್ತಾರೆ, ಅಂದರೆ ಏನಂತಾರೆ, ಇವಾಗ ಪೂಜಾರಿಗಳೆಲ್ಲ ತಗೊಂಡಿರ್ತಾರಲ್ಲ ಆ ಥರ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೆಸರು ಯಾವ ಥರ ಅಂತ. ಸೊ ಅವ್ರನ್ನ ಕೂಡ ಕರೆಸಿದ್ದೀವಿ. ಏನಕ್ಕೆ ಅಂದರೆ, ಪೂಜೆನ ಕಂಪ್ಲೀಟ್ ಆಗಬೇಕು ಅಂದರೆ ಖಂಡಿತ ದಾಸಯ್ಯ ಅವ್ರು ಬಂದು ಆ ಪೂಜೆನ ಮಾಡಿಕೊಡ್ಬೇಕಾಗಿತ್ತು. ಸೊ ಅವರು ಕೂಡ ಬಂದಿದ್ದರು. ನಾವು ಆಲ್ಮೋಸ್ಟ್ ಒಂದು 10 ಜನ ಇದ್ವಿ ಅಲ್ಲಿ, ಅಕ್ಕಪಕ್ಕದವರು ಎಲ್ಲ ಸೇರಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ನೀವು ಇಲ್ಲಿ ನೋಡ್ತಿದ್ದೀರಾ, ನಾನು ನಿಂತು ಉದ್ದಿನ ಕಡ್ಡಿ ಕರ್ಪೂರ ಅದೆಲ್ಲ ಹಾಕಿ ಅಲ್ಲಿ ನೀರಿಗೆ ಹಾಲು ತುಪ್ಪ ಎಲ್ಲ ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ನನ್ನ ಜೊತೆಗೆ ಬಂದಿರೋ ಪೂಜಾರರು ಬಂದು ಮಾಂತೇಶಣ್ಣ ಅಂತವರು. ಅವರು ಮಾರಮ್ಮ ದೇವಸ್ಥಾನದ ಪೂಜಾರರು, ದುರ್ಗಮ್ಮ ದೇವಸ್ಥಾನ ಕೂಡ 2 ಆಂಜನೇಯ ದೇವಸ್ಥಾನ 3 ದೇವಸ್ಥಾನದ ಪೂಜಾರರು ಅವರು. ಸೊ ಅವರು ನಮಗೆ ಇದನ್ನು ಹೇಳ್ಕೊಟ್ಟಿದ್ದು. ನಿಜವಾಗ್ಲೂ ಒಂದು ಟೈಮ್ ತುಂಬ ಖರಾಬಾಗಿ ಓಡ್ತಾಯಿತ್ತು ನನ್ನ ಲೈಫಲ್ಲಿ. ಆವಾಗ ಏನು ಭಗವಂತ ಅಂತ ಬೇಡ್ಕೋಬೇಕಾದ್ರೆ ಖಂಡಿತ ಇವರು ನಮಗೆ ಪರಿಚಯ ಆದರು. ಸೊ ಪೂಜೆನ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಯಾವ ಥರ ಅಂದ್ಕೊಂಡಿದ್ವಿ ಅದೇ ಥರನೇ. ಅದಾದಮೇಲೆ ಗಂಗೆ ಪೂಜೆಗೆ ಹೋಗಿ ಗಂಗೆಗೆ ಆರತಿನ ಮಾಡಿಬಿಟ್ಟು ಗಂಗೆಗೆ ಆರತಿನ ಬಿಡಬೇಕಾಗಿತ್ತು. ಸೊ ಅವರು ಬಂದು ಇವರು ಅಂದರೆ ಅವರು ಮಾಂತೇಶಣ್ಣ ಅವರ ಚಿಕ್ಕಪ್ಪನೋ ಏನೋ ಆಗಬೇಕು, ನನಗೆ ಅಷ್ಟು ಹೆಸರು ಗೊತ್ತಿಲ್ಲ. ತುಂಬ ಅವರು ನೀಟಾಗಿ ಪೂಜೆನ ಮಾಡಿಸಿ ಕೊಟ್ಟರು. ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ಪೂಜೆನ ಮಾಡಿದ್ರು. ನಾನು ನಿಜವಾಗ್ಲೂ ಇಲ್ಲಿ ಅಷ್ಟು ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ನೋಡಿ ಇದೇ ಥರ ಆ ಗಂಗೆಯಲ್ಲಿ ಏನು ನೀರು ಬಂದಿರುತ್ತೆ ಆ ನೀರನ್ನ ತಗೊಂಡು ಅವರು ನಮಗೆ, ಅಂದರೆ ಈ ಕಟ್ಟೊಡೆಯೋ ಥರ ಅಂತಾರಲ್ಲ ಆ ಥರ ಅಷ್ಟೇ, ಅಲ್ಲಿ ನಿಂಬೆಹಣ್ಣು ಅಷ್ಟೇ ಕಟ್ ಮಾಡಾಕೋದು, ಬೇರೆ ಥರ ಏನೂ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿ ಶಿವಲಿಂಗ ಇದೆ. ಇದೆಲ್ಲ ಒಂದು ಉದ್ಭವ ಆಗಿರೋಂಥ ಲಿಂಗ ಇದು. ಇಲ್ಲಿ ನೀವು ಇವಾಗ ನೋಡ್ತಿರಲ್ಲ ಈ ಲಿಂಗ, ಇದು ಸುಮಾರಷ್ಟು ಆಳ ಇದೆ ಇಲ್ಲಿ. ಆ ಅಂದರೆ ಶಿವಲಿಂಗ, ಅದಕ್ಕೆ ಒಂದು 100 ಅಡಿ ಆಳ ಇರ್ಬೋದು ಅದು ಆ ಶಿವಲಿಂಗ. ಸೊ ಅಲ್ಲಿ ಹೋಗಿ ನಾವು ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಅಭಿಷೇಕ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಹೊರಟಾಗ ಆಲ್ಮೋಸ್ಟ್ ಬೆಳಗ್ಗೆ ನಾವು 6 ಗಂಟೆ ಬೆಳಗ್ಗೆ ನಾವು ಬಿಟ್ಟಿದ್ದು ಮನೇನ. ಮತ್ತೆ ವಾಪಸ್ಸು ಚಳ್ಳಕೆರೆಗೆ ರೀಚ್ ಆಗೋಷ್ಟರಲ್ಲೇ 12 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಟಿಫನ್ ಮಾಡಿರಲಿಲ್ಲ, ಎಲ್ಲ ಟಿಫನ್ಗೆ ಹೋಗಿದ್ರು. ನನಗೆ ಬಟ್ಟೆ ಎಲ್ಲ ಒದ್ದೆ ಆಗಿರೋದು ನಾನು ಹೋಗಲಿಲ್ಲ, ಅಲ್ಲೇ ಕಾರಲ್ಲೇ ಕೂತಿದ್ದೆ. ಸೊ ಒಂದು ಟೀ ಮತ್ತು ಒಂದು ಇಡ್ಲಿ ತರ್ಸ್ಕೊಂಡು ಕೂತಿದ್ದೆ. ಸೊ ವಿಷಯ ಏನಪ್ಪ ಅಂದರೆ, ನಾನು ಹೇಳೋದು ಏನಕ್ಕೆ ಅಂದರೆ, ಇವಾಗ ಕೆಲವೊಂದು ಜನ ಇರ್ತಾರೆ, ಕೆಟ್ಟದ್ದು ಮಾಡ್ಬೇಕಂತಲೇ ಹುಟ್ಟುಬಿಟ್ಟಿರ್ತಾರೆ. ಅವ್ರನ್ನ ಏನು ಮಾಡಿ ನಾವು ಬದಲಾಯಿಸೋಕ್ಕಾಗಲ್ಲ. ಖಂಡಿತ ನಾವು ಅವ್ರಿಗೆ ಪದೇ ಪದೇ ಹೇಳೋಕ್ಕೂ ಆಗಲ್ಲ, ತಡೆಯೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಭಗವಂತ ಒಬ್ಬನೇ ನಮ್ಮನ್ನು ಕಾಪಾಡೋಕ್ಕಾಗೋದು, ಬೇರೆ ಯಾರಿಂದನೂ ಆಗಲ್ಲ. ನಾನು ಪಟ್ಟಿರೋ ಪರಿಸ್ಥಿತಿಗಳು, ಕೆಲವೊಂದು ವಿಷಯಗಳು ಹೇಳ್ಕೊಳಕ್ಕಾಗಲ್ಲ, ಅದನ್ನು ಈ ಪಬ್ಲಿಕಲ್ಲಂತೂ ಹೇಳೋಕ್ಕಾಗಲ್ಲ.
ತುಂಬ ಜನ ನಮ್ಮ ಸ್ನೇಹಿತರಾಗೇ ಇರ್ತಾರೆ, ನಮ್ಮ ಬಂಧುಗಳಾಗೇ ಇರ್ತಾರೆ, ತುಂಬ ಹಿತೈಷಿಗಳ ಥರ ನಮ್ಮ ಜೊತೆಗೆ ಇದ್ಕೊಂಬಿಟ್ಟು ನಮಗೆ ಗುಂಡಿ ತೊಡಿರ್ತಾರೆ, ನಮಗೆ ಗೊತ್ತಿರಲ್ಲ ಅದೆಲ್ಲ. ಸೊ ಹಂಗಾಗಿ ನನಗೇನೋ ಒಂಥರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಅಂತ ಅನ್ನಿಸ್ತಿತ್ತು. ಅದಾದಾಗ ಒಂದು ಪೂಜೆ ಮಾಡ್ಕೊಳ್ಳೇಬೇಕಿತ್ತು. ಸೊ ಅದಕ್ಕೋಸ್ಕರ ಈ ದೃಷ್ಟಿದೋಷ ನಿವಾರಣೆ ಪೂಜೆ ಅಂತಲೇ ಹೇಳ್ಬೋದು. ಖಂಡಿತ ತುಂಬ ಚೆನ್ನಾಗಾಯಿತು. ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಸೊ ಭಗವಂತನ ನಂಬಿ ಜನಗಳನ್ನ ನಂಬೇಡ್ರಿ. ಖಂಡಿತ ಯಾರಿಗೋಸ್ಕರನೂ ಒಳ್ಳೇದಂತೂ ಮಾಡಲ್ಲ. ಈಗಿರೋ ಜನ ಖಂಡಿತ ಯಾರಾದರೂ ಚೆನ್ನಾಗಿ ಆಗ್ತಿದ್ದಾರೆ ಅಂದರೆ ಅದನ್ನು ಹಾಳು ಮಾಡೋ ಜನಗಳೇ ಜಾಸ್ತಿ ಇರೋದು ಅಂತ ಹೇಳ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಹಾಗೇನೇ ಈ ವಿಡಿಯೋ ಬಗ್ಗೆ ಪೂರ್ತಿ ಕಂಪ್ಲೀಟಾಗಿ ಮ್ಯಾಟ್ರ್ ಬೇಕಿತ್ತು, ವಿಷಯ ಬೇಕಿತ್ತು, ಯಾವ ಥರ ಏನು ಅಂತ ನಿಮಗೆ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ. ಸೊ ಈ ಪೂಜಾರಿಗಳ ಬಗ್ಗೆನೂ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಖಂಡಿತ DM ಮಾಡಿ, ನಾನು ಅವ್ರ ನಂಬರ್ ಕೂಡ ಕೊಡ್ತೀನಿ. ಸೊ ಗೈಸ್, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಇದೇ ಥರ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಗೈಸ್.